ಅದಾಮೇಲೆ ಹಾಕೋಣ ಸಮಾನ ಫಸ್ಟ್ ನಾವೇ ಮಾಡ್ಕೊತೀವಿ ಯಾರನ್ನು ಕಳಿಸ್ತೀವಿ ಇಲ್ಲಿ ಮಾತಾಡ್ಕೊಂಡು ನಾನು ಯಾರನ್ನು ಕಳಿಸ್ತೀನಿ ಮಾತ್ರ ಕಳಿಸ್ತೀನಿ ರೆಡಿ ಮಾಡು. ಹಾಂ ಗಂಟೆ ಇಲ್ಲ ಇಲ್ಲಿ ಗಂಟೆ ಇಲ್ಲ ಹೋಗ್ತಾ ಮಾಡು. ನೋಡಿ ತೊಗೊಳೋಣ. ಹಾಂ ಬರಪ್ಪ ಅದೇನು ಲಿಸ್ಟ್ ಕೊಡು. ಅಯ್ಯೋ ದೊಡ್ಡ ಮೆಣಸಿನ್ಕಾಯಿ ಕೊಡಕ್ಕ ಎಷ್ಟು ಬರ್ತವೆ? 2.5 kg ಇಂದ ತಿನ್ನೋಣಪ್ಪ. ಇನ್ನು ಹಾಕ್ಬೇಕಾ? ಇನ್ನು ಎಷ್ಟು ಬೇಕು? ಇನ್ನೇನಪ್ಪ ಸೌತೆಕಾಯಿ ಏನು ಹೋಗ್ಬಿಟ್ಟಾಗಿದ್ದಾವೆ ಇದ್ರಾಗ? ಎಷ್ಟು ಬೇಕಪ್ಪ? 10 ಅಮ್ಮ ಬೆಂಡಿಲ್ಲ ತಾನೇ? ಎಷ್ಟು ಕೆ ಜಿ ಬೇಕಮ್ಮ? ಇನ್ನೊಂದು 10 kg ಕೊಡಿದ್ರಾಗ. 10 ಹೆಂಗಾಗ್ತೀಯ? 10 kg 20? ಬಾಪ ಇದ್ರಲ್ಲಿ ತುಂಬು. ಟೊಮೊಟೊ ಐತೇನಕ್ಕ? ನನ್ನ ಫೋನ್ ಯಾರಕ್ಕೂ ಕೊಟ್ಟಲ್ಲ. ಬಟಾಣಿ ಆಮೇಲೆ ಹಾಂ ಅಣ್ಣ ಒಂದು 2 kg ಬಟಾಣಿ ಹಾಕು. ಹಾಂ ಒಂದು ಎಷ್ಟದೆ? ಬೇಡಮ್ಮ ಅವು 2 ಹಾಕಿ ಸಾಕು. ಎಲ್ಲ ಐತಕ್ಕ ಶುಂಠಿ? ಶುಂಠಿ ಇಲ್ಲ ಫ್ರೆಶ್ ಆಗಿರೋ ಥರ. ಹಾಂ ಶುಂಠಿ ಆಮೇಲೆ ಸೊಪ್ಪು ಆ ಕಡೆ ಹೋಗೋಣ. ಅದು ಆ ಕಡೆ ಹೋಗೋಣ ಸೊಪ್ಪಿಗೆ. ಹಾಂ ಈರುಳ್ಳಿ ಬೆಳ್ಳುಳ್ಳಿ ಇರೋ ಡೌಟ್ ಇಲ್ಲಿ. ಅಲ್ಲಿ ಮುಂದಕ್ಕೆ ಹೋಗೋಣ. ಅಮ್ಮ ತಗೋ 500 ರೂಪಾಯಿ ಬೀಳ್ಸ್ಕೊಂಬಿಟ್ಟಿದ್ಯಾ ಇಲ್ಲಿ. ಹ್ಞೂ ಖುಷಿನೇ ಇದೆ ನೋಡಿ ನಿಂಗೆ 500 ರೂಪಾಯಿ ವಾಪಸ್ ಕೊಟ್ಟರೆ. ಹಾಂ ಆಯ ಮುಂದೆ ಜೋಬಾಗಿ ಮಡಗೋಳೆ ಪಟ್ಟಣ ಬಿದ್ದೋಗದೆ. ಸರಿ ನೋಡ್ಕೊಳಮ್ಮ ನಿಂದೇನು? ಹೌದಾ? ಅವ್ರಿಗೆ ನೆನ್ನೆ ಕಾಸು ಕೊಟ್ಟು ಇಷ್ಟು ಕೊಟ್ಟಿದ್ರಿ, ಅವ್ರು ಕಾಸು ಕೊಡ್ಬೇಕು ಎತ್ಕೊ ಬಂದಿದ್ರಿ.
ಅದ್ರಲ್ಲಿ ಜೋಬಲ್ ಐತೆ ನಮ್ಮ ಡ್ರೈವರ್ಗೆ ಇಸ್ಕೊಟ್ಟಿದ್ರಿ ನೋಡಿ ತಿರ್ಗಿ ಹಂಗೆ ತಪ್ಪಕ್ಕನ ಬಿದ್ದೋಗ್ಲಿ ಅಷ್ಟೇ ಇವಾಗ. ಡ್ರೈವರ್ಗೆ ಇಸ್ಕೊಟ್ಟಿದ್ರಿ ಹಾಂ ಅವ್ರು ಕೊಡ್ಲಿಲ್ಲ ಇನ್ನ ಹಾಂ ನೋಡ್ರಿ ಸ್ವಲ್ಪ 600 ರೂಪಾಯಿ ನೋಡ್ದೆ ಹಂಗೋ ಕಣ್ಣು ಬೀಳಕ್ಕೆ ವಾಪಸ್ ಕೊಟ್ಟಿದ್ದೀನಿ. ತುಂಬಾ ಥ್ಯಾಂಕ್ಸ್ ಅಣ್ಣ. ಹಾಂ ಶುಂಠಿ ಎತ್ಕೊ ಬರ್ತೀನಿ ಎತ್ಕೊಂಬ ಚೆನ್ನಾಗಿದೆ ಎತ್ಕೊಂಬಮ್ಮ. ಶುಂಠಿ ನೋಡಿ ನಿಂಬೆಹಣ್ಣು ತಂತೀರ ಅಷ್ಟು? ನಮ್ಗೆ ಇದೆಯಲ್ಲ ನಾಯ ನಮ್ದು ಇದೆಯಲ್ವಾ? ಹಾಂ ಬಾಮ್ಮ ಜಲ್ದಿ ಬರಬೇಕು. ಎಲ್ಲ ಒಂದೊಂದು ಅರ್ಧ ಕೆ ಜಿ ಹಾಕ್ಸ್ಬಿಟ್ರೆ ಒಳ್ಳೆ ತರಕಾರಿ ಹಾಕೋದು. ಇನ್ನೇನು ಬೇಕು? ನಿಂಬೆಹಣ್ಣು ಬೇಕಾ ಅವಾಗ? ಬೇಕು. ಹಾಂ ಅಮ್ಮ ಊರುಗಳಾಗ ದೇವ್ರುಗಳು ಮಾಡ್ತಾ ಇದೀವಮ್ಮ. ಇಲ್ಲೇ ಇದ್ರಾಗ ಇಂಡ್ಲಾಡಿ ಕ್ರಾಸ್ತವ ಕುಂಬಾನಹಳ್ಳಿಯಾಗ. ಯಾಕ ಯಾವುದು? ಅವನು ಟೇಸ್ಟ್ ತಿನ್ಬಿಟ್ಟು ಹೇಳೋ ಒಂದು ಮೆಣಸಿನ್ಕಾಯಿ ತಿಂದು ನೋಡು. ಇನ್ನೇನಮ್ಮ? ಸರಿ ಆಯಿತು. ಶುಂಠಿ ಆದರೆ ಓಕೆ. ಹಾಂ ಬಾ ಅದಷ್ಟು ಲೆಕ್ಕ ಹಾಕ್ರ. ದೊಡ್ಡದು ಇದೇ ಬರುತ್ತೆ. 30 ಮಾಡ್ಕೊಂಡು ಕೊಡಮ್ಮ. ಆಯ್ತು ಕೊಡಮ್ಮ ಆಯ್ತು. ಅಣ್ಣ ಬೆಳ್ಳುಳ್ಳಿ ಈರುಳ್ಳಿ ಹಾಕ್ರಿ. ಕೆ ಜಿ ಬರಂಗ್ರೆ ಎತ್ಕೊಂಡ್ಬಿಡ್ರಿ ಅದು. ಪ್ಲೇಟಲ್ಲಿ ಎಷ್ಟು ಬರ್ತದೆ? ಬೇಡ ಬೇಡ ಬೇಡ. ಅಣ್ಣ ಇದು ಹಿಂಗೆ ಹೇಳ್ಕೊ. 2 ಕೆಜಿ ಬೆಳ್ಳುಳ್ಳಿ. ಆಯ್ತು ಅಷ್ಟೇ. ನಮ್ಮ 1600 ಹತ್ತಾಯ್ತು. ನೀವು 1500 ಕೊಟ್ಟರೆ ಸಾಕು. 1500? ಇದಕ್ಕೆ ಹಾಕ್ಬಿಡು. ಸ್ವಲ್ಪ ಇರ್ದಂಗೆ ಹಾಕ್ಬಿಡು. ಎಲೆ ತೊಗೊಂಡ್ಬಿಡೋಣ ಬರ್ರ. ಎಲೆ 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 ಬೇಡ ಬೇಡ ಚೆನ್ನಾಗದ ಇದು. ಇರಲಿ ಬರಯ್ಯ. ಎಲೆ ಸ್ವಲ್ಪ ಚೆನ್ನಾಗಿರ್ಬೇಕಮ್ಮ. ತುಂಬ ನೀಟಾಗಿರ್ಬೇಕು ಎಲೆ. ಬಾ ಹಂಗೆ ಹೋಗೋಣ 2 ನಿಮಿಷ ಅಲ್ಲೇ ಕೇಳಿ. ಎಲ್ಲಿ ಅದೇ ಅವನ ಹತ್ರನೇ. ಅಲ್ಲಿ ಐತಲ್ಲ ಅಲ್ಲಿ. ದೊಡ್ಡ ಸೈಜ್ ತಗೋಪ್ಪ. ಓಯ್ ಹಾಂ ಒಂದು 4 ನುಗ್ಗೆಕಾಯಿ ಹಾಕೊಂಡು ಬಂದ್ಬಿಡ್ತೀನಿ ಸಾಂಬಾರಿಗೆ. ಏ ಸಾಕು ಬಾ. ಇದೆಲ್ಲ ಸಿಕ್ಕದೆ ಎತ್ಕೊಳ ನುಗ್ಗೆಕಾಯಿನ. ಹೂನಾರ ನೋಡಿದ್ವಲ್ಲ ಎಲ್ಲೇಳು? ಇಲ್ಲ 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 ಅಲ್ಲಿ 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 ಮುಂದೆ 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 ಅಲ್ಲಿ ಅಲ್ಲಿ ಎಲ್ಲಿ ಹೇಮಂತ ಅಲ್ಲಿ ಅಲ್ಲಿ. ಹಾಂ ಅದೇ 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 ತಗೋ ಚೆನ್ನಾಗೈತಿ ಹೇಮಂತ. ಅದೇ ತಗೋ 2. 350. ಸರಿ ಇದು ಒಂದು ಕೆಲಸ ಮಾಡಪ್ಪ. ಇದು 200 ಮಾಡು, ಇದು 250 ಕೊಡಪ್ಪ. ಏನೇ ಇಷ್ಟಪಟ್ಟಿರುತ್ತಾ? ಇಟ್ಬಿಟ್ಟು ಬನ್ನಿರಿ. ಇಲ್ಲ ಆಯಿತು. ಈಗ ತರಕಾರಿ ತೊಗೊಂಡಿದ್ದೀವಿ ಪೂಜೆಗೆ. ಊರಲ್ಲಿ ಪೂಜೆ. ಪ್ರತಿ ವರ್ಷ ನಮ್ಮ ತಾಯಿ ಎಲ್ಲ ಹೆಣ್ಣು ದೇವರಿಗೆ ಪೂಜೆ ಮಾಡ್ತಾಯಿದ್ರು. ಸೊ ಹಂಗಾಗಿ ಈಗ ನಾನು ಅದನ್ನು ವಹಿಸ್ಕೊಂಡು ಎಲ್ಲ ಹೆಣ್ಣು ದೇವ್ರಿಗೆ ಬೇರೆ ಪೂಜೆ ಮಾಡಿ. ಈಗ ನನ್ನ ಕ್ಲಾಸ್ಮೇಟು ಸತೀಶ್ ಅಂತ, ಈಗ ತುಂಬ ದೊಡ್ಡ ಡಾಕ್ಟ್ರು ಆನೇಕಲ್ಲಲ್ಲಿ. ಅವ್ರದ್ದೇ ಹೋಟ್ಲು, ನಾಯರ್ ಹೋಟ್ಲು ಅಂತ ಫೇಮಸ್ಸು. ಅಲ್ಲಿ ಹೋಗೋಕ್ಕೆ ಟ್ರೈ ಮಾಡಿ ತಿನ್ನೋಕ್ಕೆ ಟ್ರೈ ಮಾಡ್ತೀನಿ. ಅಕಸ್ಮಾತ್ ಸಿಕ್ಕಾಕೊಂಡ್ರೆ ಏನೂ ಮಾಡೋಕ್ಕಾಗಲ್ಲ, ಎಸ್ಕೇಪ್ ಆಗ್ತೀವಿ. ಇಲ್ಲಾಂದರೆ ಸಖತ್ ಫೇಮಸ್ ಹೋಟ್ಲದು, ಅಲ್ಲಿ ಊಟ ಮಾಡ್ತೀವಿ. ನೀವು ಮುಂಚೆ ಎಲ್ಲ ಸಂತೆಗೆ ಬರ್ತಿದ್ರಣ್ಣ ಇಲ್ಲ ಆನೇಕಲ್ಗೆ? ಹಾಂ ಸಂತೆಗೆಲ್ಲ ಬಂದು ಓಡಾಡಿದ್ದೀವಿ. ನಿಮಗೆ ಸಿಟಿ ಅಂದರೆ ಆನೇಕಲ್ಲೇ ಅಲ್ವಾ? ಹೌದೌದು, ನಮ್ಮ ಸಿಟಿ ಅಂದರೆ ಆನೇಕಲ್ಲೇ. ಇದು ಬಸ್ ಸ್ಟಾಪ್ ಇದು, ಆನೇಕಲ್ ಬಸ್ ಸ್ಟಾಪ್ ಇದು. ಇವಾಗ ಸಖತ್ ಇಂಪ್ರೂವ್ ಮಾಡಿಬಿಟ್ಟಿದ್ದಾರೆ. ಮೊದಲು ಹಿಂಗೆ ಇರಲಿಲ್ಲ. ಮೊದಲು ಚಿಕ್ಕದಾಗಿತ್ತು ಎಲ್ಲ. ಇವತ್ತು ನಾನೇ ಓಡಾಡೋಕ್ಕಾಗಲ್ಲ, ಹಂಗಾಗಿದೆ. ಎಷ್ಟೋ ವರ್ಷ ಆಗಿತ್ತು ನಾನು ಈ ಥರ ಓಡಾಡಿ ಎಂಜಾಯ್ ಮಾಡ್ತಾ ಇದ್ದೀನಿ. ಓ ಇಲ್ಲಿ ಬನ್ನಿ. ಆ ಪ್ಯಾಕೆಟಲ್ಲಿ ಐತೆ ನನ್ನ ಮನೆ ದಿನಸಿ ಸಾಮಾನು ತಂದಲ್ಲ, ಅದ್ರಲ್ಲಿ ಐತೆ. ಐತೆ ಒಟ್ಟಲ್ಲ. ಹಾಂ ಸರಿ ಓಕೆ. ಹಾಂ ಸರಿ ಆಯ್ತು ಮಾಡಿ. ಓ ಇವನೇ ಶೋಭನ್ ಬಾಬು.
ಅವರಿಲ್ವಾ ಅಂತ ಕೇಳ್ತಾನೆ. ಶೋಭನ್ ಬಾಬು ಅವರಿಲ್ಲ. ಆಮೇಲೆ 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 ಹುಷಾರು, ಆಮೇಲೆ ಗೊತ್ತಾಗ್ಬಿಟ್ಟು ಹೊರ ಬಂದ್ಬಿಡ್ತಾನೆ ಅವನು. ಚಿಕನ್ ಫ್ರೈ ಆಮ್ಲೆಟ್ ಮೊಟ್ಟೆ ಕೊಟ್ಬಿಡಿ. ಎಷ್ಟು? 4 ಮೊಟ್ಟೆ. ಅಲ್ಲ ನಿಮಗೆ 6 ಮೊಟ್ಟೆ ಕೊಡಿ. ನಿಮಗೇನು ಬೇಡ ಅದು ಕೊಡಿ, ಶೇರ್ ಮಾಡ್ತೀನಿ. ಓಕೆ 4 ತಟ್ಟೆ ಬೇಕಾ? ಹಂಗಂದ್ರೆ 4 ತಟ್ಟೆ ಬೇಕಾ? ಹಾಂ. ನಮ್ಮ ಫ್ರೆಂಡು ಕ್ಲಾಸ್ಮೇಟು ಶೋಭನ್ ಬಾಬು ಪಾಪ ತೀರ್ಕೊಂಬಿಟ್ರಂತೆ. ತುಂಬ ಒಳ್ಳೆ ಹುಡುಗ. ಸತೀಶು ಮತ್ತು ಶೋಭನ್ ಬಾಬು ಇಬ್ಬರು ಕಸಿನ್ಸು. ಸತೀಶ್ ಇವತ್ತು ಡಾಕ್ಟ್ರು ಇವತ್ತು ಇಲ್ಲಿಲ್ಲ, ಬೆಂಗಳೂರಲ್ಲಿದ್ದಾರಂತೆ. ಬಟ್ ಇಲ್ಲಿ ಕೇಳಿದೆ ಶೋಭನ್ ಬಾಬು ಅವ್ರು ತೀರ್ಕೊಂಡ್ರು ಅಂದರು. ಭಾರಿ ಬೇಜಾರಾಯಿತು. ಯಾಕೆಂದರೆ ನಮ್ಮನ್ನು ತುಂಬ ಪ್ರೀತಿಯಿಂದ ನೋಡ್ಕೊತಾ ಇದ್ದಿದ್ದು ಶೋಭನ್ ಬಾಬು ಕೂಡ ಇಲ್ಲಿ ಬಂದಾಗ. ಇಲ್ಲ ಫ್ರೆಂಡ್ಸು ಆದರೆ ಯಾರಿಗೂ ಯಾವುದು ಶಾಶ್ವತ ಇಲ್ಲ ಅನ್ನೋದೇ ಇದಕ್ಕೆ ಸಾಕ್ಷಿ. ಅಂದರೆ ನಮಗಿನ್ನ ನಮ್ಮ ಏಜ್ ಅವರೇ, ಅದೆಲ್ಲ ಅವ್ರು ಇಲ್ಲ ಇವತ್ತು. ಸೊ ಅದೇ ಅನಿಸುತ್ತೆ ಯಾವಾಗ್ಲೂ. ಇಲ್ಲಿ ಯಾವಾಗ ಯಾರು ಎಲ್ಲಿ ಹೊರಟುಬಿಡ್ತೀವೋ ಗೊತ್ತಿಲ್ಲ, ಅದು ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಸೊ ಅಲ್ಲಿವರೆಗೂ ಅಟ್ಲೀಸ್ಟ್ ನೆಮ್ಮದಿಯಾಗಿರಬೇಕು ಅನ್ನೋದಷ್ಟೇ ಸಾಕ್ಷಿ. 5 ವರ್ಷ ಆಯ್ತು. ನೀವೇನಾಗಬೇಕು ಅವ್ರಿಗೆ? ನಾನು ಚಿಕ್ಕಪ್ಪ ಶೋಭನ್ ಬಾಬು. ನಮ್ಮ ಅಪ್ಪ ಅವರ ಕೊನೆ ತಮ್ಮ. ನಾನು ವಿವೇಕ್ ಮಗ. ಹೌದಾ? ಚಿಕ್ಕಪ್ಪ ಗೊತ್ತವ್ರೆ ಕ್ಯಾಶಲ್ಲಿ. ಅಪ್ಪ ಊರಿಗೆ ಹೋಗಿದ್ದಾರೆ ಯಾವುದೋ ಪ್ರಾಪರ್ಟಿ. ಯಾರಪ್ಪ ನಿಮ್ಮಪ್ಪ? ನಿಮ್ಮಪ್ಪ ಯಾರು? ನಮ್ಮಪ್ಪ ವಿವೇಕ್ ಕ್ಯಾಶ್ ಗೊತ್ತು. ದೊಡ್ಡ ನಮಗೆ ಚಿಕ್ಕಪ್ಪ ಗೊತ್ತಿರಲ್ಲ ಅವ್ರ ಅಣ್ಣ. ಡಾಕ್ಟರ್ ಸತೀಶ್ ಎಲ್ಲಿದ್ದಾರೆ? ಸತೀಶ್ ಅವರು ಡಾಕ್ಟರ್ ಸತೀಶ್ ಅವರು ಈಗ ಏಮ್ಸ್ ಇದೆಯಲ್ಲ ಆದಿತ್ಯಗಿರಿ, ಅಲ್ಲಿ ಡೀನ್ ಇವಾಗ ರಿಜಿಸ್ಟ್ರಾರ್. ಸೊ ಇವಾಗ ಇಲ್ಲಿಲ್ಲ ಅಣ್ಣ, ಇಲ್ಲಿಲ್ಲ ಅಣ್ಣ. ಆ ಕಡೆ ಲಾಸ್ಟ್ ಕ್ಲೋಸ್ ಮಾಡುತ್ತೆ. ಅವರು ಇವಾಗ ಕೇರ್ಪುರಂ ಇದ್ದಾರೆ. ಮೊನ್ನೆ ಬಂದಿದ್ರು ಮನೆಗೆ. ಸತೀಶ್ ಅವ್ರ ಸಿಸ್ಟರ್ಸ್ ಇಬ್ಬರಿದ್ರಲ್ಲ, ಒಬ್ಬರು ಸುನೀತಾ ಅಂತ, ಒಬ್ಬರು ಸುನೀತಾ ಅಂತ. ಸುನೀತಾ ಅವರು ಇವಾಗ ಹೈದರಾಬಾದಲ್ಲಿ ಇದ್ದಾರೆ. ಅದೇ ಅವರು ಹಸ್ಬೆಂಡ್ ಮಿಲಿಟರಿ ಇದ್ರಲ್ಲ, ಮೇಜರ್, ಇವಾಗ ರಿಟೈರ್ ಆಗಿರ್ತಾರೆ. ಸುಮಾ ಚೆನ್ನೈಯಲ್ಲಿದ್ದಾರೆ. ದೊಡ್ಡವರು ಚಿಕ್ಕವರು ಸುಮಾ. ಸುನೀತಾ ದೊಡ್ಡವರು, ಸುಮಾ ಚಿಕ್ಕವರು. ಅವರು ಹಸ್ಬೆಂಡ್ ನೇವಿಯಲ್ಲಿ ಇರೋದು, ಚೆನ್ನೈಯಲ್ಲಿದ್ದಾರೆ. ನೀವು ಇವ್ರ ಮಗನಾ? ವಿವೇಕ್ ಮಗ. ಕೊಡಪ್ಪ ಜಲ್ದಿ. ನನ್ನ ಜೊತೆ ಚೆನ್ನಾಗಿ ಓದಿರೋ ಹುಡುಗರಲ್ಲಿ ಡಾಕ್ಟರ್ ಸತೀಶು, ಇನ್ನೊಬ್ಬ ರತನ್ ಅಂತ ಇದ್ದ. ಅಷ್ಟೇ, ಅವರಿಬ್ಬರೇ ಚೆನ್ನಾಗಿ ಓದಿದ್ವಿ. ನಾವೆಲ್ಲ ಇಷ್ಟೇ ಹಿಂಗೆ. ಬೇಜಾರಾಗುತ್ತೆ ಫ್ರೆಂಡು ಜೊತೆಲಿ ಫ್ರೆಂಡ್ ಒಬ್ಬ ತೀರ್ಕೊಂಡ್ಬಿಟ್ಟ ಅಂದರೆ ಬೇಜಾರಾಗುತ್ತೆ. ಸತೀಶ್ ಫೋನ್ ತೆಗಿತಾ ಇಲ್ಲ. ತೆಗೆದ್ಮೇಲೆ ಮಾತಾಡಿ. ತಗೊಳ್ಳಿ ಒಂದು ಎಗ್ಗು. ಸುನಿಕ್ ಅವ್ನಿಗೆ ಗೊತ್ತಾಗಿಲ್ಲ. ಇಲ್ಲ 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 ಗೊತ್ತಾಗಿದ್ರೆ ಹೇಳ್ಬಿಟ್ರೆ ಅಷ್ಟೊತ್ತು ಮಾತಾಡಲ್ಲ ನಮ್ಮ ಹತ್ರ, ಹೇಳ್ಬಿಡ್ತಾರೆ. ಅದಕ್ಕೆ ನನಗಿನ ನೀವು ಹೆಚ್ಚಿಗೆ ಮಾತಾಡಬೇಕು. ನನ್ನ ವಾಯ್ಸ್ ಗೊತ್ತಾರೆ ಲಾಕ್ ಮಾಡಿಬಿಡ್ತಾರೆ. ನೀವು ಮಾತಾಡಿ ಪ್ರಶ್ನೆಗಳು ಕೇಳ್ತಾ ಇರಬೇಕು. ಇಲ್ಲಿ ಬಿರಿಯಾನಿನೇ ಫೇಮಸ್. ಬಿರಿಯಾನಿ ತಿನ್ನೋಣ, ಮಟನ್ ಬಿರಿಯಾನಿ. ಟೇಸ್ಟ್ ಚೇಂಜ್ ಆಗಿಲ್ಲ, ಹಂಗೆ ಸಖತ್ತಾಗಿದೆ. ನೀವು ಅಂದರೆ ಇದು ತುಂಬ ಹಳೆ ಹೋಟ್ಲಣ್ಣ? ಇದು ತುಂಬ ಹಳೆ ಹೋಟ್ಲಮ್ಮ. ನಾನು ಹೈಸ್ಕೂಲಲ್ಲಿ ಇದ್ದಾಗ ಇಲ್ಲೇ ಓದಿದ್ದು ನಾನು, ಹಾಸ್ಟೆಲಲ್ಲಿ. ಆವಾಗ ನನಗೆ ತುಂಬ ಚೆನ್ನಾಗಿ ಓದ್ತಿದ್ದು ಸತೀಶು ಅವರು ಫ್ಯಾಮಿಲಿದೆ ಹೋಟ್ಲಿದ್ದು. ಶೋಭನ್ ಬಾಬು ಈಸ್ ಅ ಕಸಿನ್ ಆಫ್ ಸತೀಶ್ ಅವ್ರಿಗೆ, ದೊಡ್ಡಪ್ಪ ಚಿಕ್ಕಪ್ಪ ಮಕ್ಕಳು. ನಾವು ಹಾಸ್ಟೆಲಲ್ಲಿ ರೆಗ್ಯುಲರ್ ನಾನ್ ವೆಜ್ ಇರ್ತಾ ಇರಲಿಲ್ಲ. ನಮ್ಮಪ್ಪ ಬಂದಾಗ ಕರ್ಕೊಂಬಂದು ಇಲ್ಲಿ ತಿನ್ನಿಸೋರು, ನಮ್ಮಮ್ಮ ಬಂದಾಗ ಕರ್ಕೊಂಬಂದು ಇಲ್ಲಿ ತಿನ್ನಿಸೋರು. ಅದು ಇವತ್ತು ಅಪ್ಪ ಅಮ್ಮನ ನಾಲ್ಕು ಬರ್ತಾರೆ. ಇಲ್ಲಿ ಬಂದರೆ ನಾವು ಅಪ್ಪ ಕರ್ಕೊಂಬಂದು ಬರೋ ಇಲ್ಲಿ ಅಂತ ಇಲ್ಲಿ ಕುಡಿಸಿ ನಾಯಿ ರೊಟ್ಟಿ ಅದೇನೋ ಒಂದೇನು ಕೊಡಪ್ಪ ಅಂತೇಳಿ ಒಂದು ಮಟನ್ ಪೀಸ್ ಕೊಡಿಸಿ ಚಪಾತಿ ಕೊಡಿಸಿ ಹೋಗೋರು. ನಾಯಿ ರೊಟ್ಟಿಗೆ ಹೋಗ್ತೀವಿ ಅಂದರೆ ಒಂದು ದೊಡ್ಡ ವಿಷಯ. 3 ಮೀಟ್ರು. ನಾಯಿ ರೋಟ್ಲಿಗೆ ಹೋಗ್ತೀವಿ ಅಂದರೆ ನಮ್ಗೆ ಅವಾಗ ಬಾಯಲ್ಲಿ ಹಂಗೆ ಜೋಲ್ ಸುರಿಸ್ಕೊಂಡ್ಬಿಡ್ತಾ ಇದ್ವಿ. ನಾಯಿ ರೋಟ್ಲು ಅಂದರೆ ಅಷ್ಟು ಫೇಮಸ್ ಇವರು.
ಅದು ನಮ್ಮ ತಂದೆ ಜ್ಞಾಪಕಕ್ಕೆ ಬರ್ತಾರೆ. ಆಮೇಲೆ ನಮ್ಮ ಅಪ್ಪ ನಮ್ಮ ತಿಂಗಳಿಗೊಂದ್ಸರಿ 2 ತಿಂಗಳಿಗೊಂದ್ಸರಿ ಕರ್ಕೊಂಬಂದರೆ ಸಮ್ಟೈಮ್ಸ್ ಮನೆಯಿಂದ ಮಾಡ್ಕೊಂಬರೋರು ಒಂದೊಂದ್ಸರಿ ಆಗ್ತಿರಲಿಲ್ಲ. ಅದು ಬಿಟ್ಟರೆ ಇಲ್ಲಿ ಕರ್ಕೊಂಬಂದು ಕುಣಿಸಿ ಇಲ್ಲಿ ತಿನ್ನಿಸೋರು. ಅದಾದಮೇಲೆ ಶೋಭನ್ ಬಾಬು ಇದು ಅವ್ರು ಒಳಗಡೆ ಓಡಾಡೋನು. ಸತೀಶು ರೇರ್ ಬರ್ತಿದ್ದು, ಸಿಕ್ಕಾಪಟ್ಟೆ ಒಳ್ಳೆ ಸ್ಟೂಡೆಂಟು. ನಾವೇಳಿ ಸಣ್ಣ ಪುಟ್ಟ ಕಾಸು ಅಡ್ಜಸ್ಟ್ ಮಾಡ್ಕೊಂಬಂದು ಇಲ್ಲಿ ತಿನ್ಬಿಟ್ಟು ಶೋಭನ್ ಬಾಬು ಹತ್ರ ಎಲ್ಲ ಇದ್ದು ಹೋಗ್ತಾಯಿದ್ವಿ. 18 ಬರುತ್ತೆ. ಅಂದರೆ ಟೇಸ್ಟ್ ಮುಂಚೆನೇ ಹಿಂಗೆ ಐತೆ ಸೇಮ್ ಆಲ್ಮೋಸ್ಟ್ ಸೇಮ್. ಅವತ್ತೊಂದು ಹಿಂಗೆ ಇದೆ, ಎಗಟಿಲ್ಲ ತಿಂತಾಯಿದ್ರೆ. ಅಂದರೆ ಎಂಟಂದ್ರೆ ಹೆಂಗೆ ಹೇಳೋದು, ಹೆಂಗೆ ಅದು ಎಂಟ ಮಚ್ಚಿಟ್ಟು ಹೊಡಿಯಲ್ಲ, ಸಕ್ಕತ್ತಾಗ ಟೇಸ್ಟು. ಒಂದು ಸಾದಾ ಬೀಡ ಹಾಕ್ರು ಅಣ್ಣ, ಒಂದು ಕಲ್ಕತ್ತಾ ಸಾದಾ ಬನಾರಸ್ ಸಾದಾ. ಏನು ಇದು ಬರ್ತದ್ರಲ್ಲಿ ಇದೇನು ಹಾಕ್ಬಿಟ್ಟಿರೋ ಮೇಲೆ ತಲೆ ತಿರುಗಿ ದುಮ್ಕೊಂಡು ಬಿದ್ದೋಗ್ಬಿಡ್ತೀವಿ. ಹಾಕ್ಬಿಡಿ, ನೆಂದಿರೋ ಅಡಿಕೆ ಹಾಕಿ. ಯಾರಂತ ಗೊತ್ತಾಗಿಲ್ಲ. ಜ್ವರ ಕೂಗ್ಬೇಡ. ವಿಜಯಣ್ಣ ಆರಾಮ, ಹೇಗಿದ್ದೀರಾ? ಚೆನ್ನಾಗಿದೆ. ನಾನು ಇವ್ರು ನೋಡಿದಾಗ ಎಲ್ಲೋ ನೋಡಿದ್ದೀನಿ ಅಂತ ಜ್ಞಾಪನ ಮಾಡ್ಕೊಂಡೆ. ಗೊತ್ತಾಗಿಲ್ಲ ವಿಜಯ್ ಸರ್. ಏನ್ ಈ ಕಡೆ ಬಂದ್ಬಿಟ್ಟಿದ್ದೀರಾ? ನಿಮ್ಮ ಹೋಟ್ಲಲ್ಲಿ ತಿನ್ನೋಣ ಅಂತ. ಅಯ್ಯೋ, ಹೇಳಿದ್ರೆ ಮನೆ ಕರ್ಕೊಂಡು ಹೋಗ್ತಾ ಇರ್ಲಿಲ್ಲ. ಸಖತ್ತಾಗಿ ಮಾಡಿಸ್ತಾ ವಿಜಯನ, ಬನ್ನಿ ಮನೆಗೆ ಹೋಗಿ. ಬೇಡ ನಾನು ಬೇಡ, ಊರಲ್ಲಿ ಒಂದು ಹಬ್ಬ ಮಾಡ್ತಾ ಇದ್ದೀವಿ, ಅಲ್ಲಿ ಬಂದಿದ್ದೀನಿ, ಗೊತ್ತಾಗ್ಬಿಡ್ತಾ ಇತ್ತು, ಹುಷಾರಾಗಿ ಬಂದಿದ್ದೆ ಇಲ್ಲಿ. ಒಂದು ಮಾತು ಹೇಳಿದ್ದಿದ್ರೆ. ಸತೀಶನ ಕೇರ್ಪುರಮಲ್ಲಿ ಇದ್ದಾರೆ, ನಿಮ್ಮ ಬಗ್ಗೆ ಫೋನ್ ಮಾಡಿದೆ, ಎತ್ತಿಲ್ಲ ಅವನು. ಹೌದಾ? ಕೇಳಿದೆ ಅಂತ ಹೇಳಿ. ಹೇಳ್ದೇನೆ, ಖಂಡಿತ ಹೇಳ್ತೀನಿ. ಮನೆಗೆ ಬಂದ್ರೆ ಹೇಳಿದ್ರ ಮನೆಗೆ ಬರ್ತೀನಿ ಅವಾಗಿಂದ ನೀನೇ ಬಿಡಿಸ್ದಲ್ಲ. ಇನ್ನು ಹೆಂಗಿದೆ ಸರ್? ಟಿವಿಯಲ್ಲಿ ನೋಡೋದಷ್ಟೇ, ಹೇಳ್ಕೊಳ್ಳೋದು ನಮ್ಮೂರವರ ಪಾಸ್ ಅಷ್ಟೇ. ನಾನು ನಿಮ್ಮ ಊರು ಹೋಟ್ಲ ಬಗ್ಗೆ ಎಲ್ಲ ಮಾತಾಡಿದ್ದೆ. ನಡೀತಾ ಇತ್ತು. ಥ್ಯಾಂಕ್ ಯು. ಬನ್ನಿ ಅವತ್ತು 20ಕ್ಕೆ. ಏನಪ್ಪ ಆಯ್ತು, ಬನ್ನಿ ಅವತ್ತು. ಇವ್ರು ಯಾರು? ನಮ್ಮ ಅಪ್ಪನ ಕೂತಿರೋ ಕರಿ. ಹೆಂಗಿದ್ಯಾ? ಗೊತ್ತಾಯ್ತು, ನಾನು ಡೌಟ್ ಬಂದು ಆಗಲೇ ಕೇಳೋದು ಹೇಗೆ ಅಂತ ಅದಕ್ಕೆ ನಿಮ್ಮ ಇವರು ಬರ್ತಾ ಇರಲ್ಲ, ಹೌದು ಕವರ್ ಮಾಡಿದ್ರಲ್ಲ. ಸ್ವಲ್ಪ ಸತೀಶ ಹಿಂಗೆ ಗುಂಡಿದೆ ಅಲ್ವಾ? ಸತೀಶ ಸೇಮ್ ನಿಂತಾರಣ ಇದ್ದಿದ್ದು, ಗುಂಡು ಫೇಸು. ಒಂದೇ ಒಂದು ಫೋಟೋ, ಎಷ್ಟು ಒಂದು ಡೌಟ್ ಬಂತು ಕೇಳೋದು. ಇವರಿದ್ರಲ್ಲ, ಯಾಕೆ ಕೇಳೋದು ಅಂತ ಸ್ವಲ್ಪ ಹೇಳಿದ್ರು. ಬನ್ರಿ ಎಲ್ಲ 20ನೇ ತಾರೀಕು 20ಕ್ಕೆ ಮರೀದಿರ, ಬನ್ರಿ ಎಲ್ಲ ಒಟ್ಟಿಗೆ ಊಟ ಮಾಡೋಣ. ಒಂದು ಖುಷಿ, ಎಲ್ಲರೂ ಬರ್ತಾರೆ, ಅಭಿಮಾನಿಗಳು ಎಲ್ಲ ಬಂದ್ರೆ. ಎಲ್ಲ ಕಡೆ ವೈರಲ್ ಆಗೋಗಿದೆ, ಓಡಾಡ್ರಲ್ಲ. ಹೌದಾ? ನಮ್ಮೂರಲ್ಲಿ ಬಿಟ್ಕೊಡಕ್ಕಾಗಲ್ಲ, ಅದಕ್ಕೆ ಸುತ್ತಾಡ್ತಾ ಇರ್ತೀನಿ. ಇವಾಗಲೂ ಏನೋ ತರಕಾರಿ ತೊಗೊಬೇಕಾಗಿತ್ತು, ತೊಗೊಂಡು ಹೋಗ್ತಾ ಇದ್ದೀನಿ. ಈಗ ಬಂದ್ರೆ ಯಾರು ಗೊತ್ತಾಗಲ್ಲ, ಮಾಸ್ಕ್ ಹಾಕೊಂಡ್ಬಿಟ್ರೆ ಗೊತ್ತ ಸಿಗಲ್ಲ ಯಾರಿಗೂ. ಹೌದು. ಸರಿ ಅಣ್ಣ, ಆಯ್ತಪ್ಪ, ಒಳ್ಳೇದಾಗ್ಲಿ ಅಣ್ಣ, ಒಳ್ಳೇದಾಗ್ಲಪ್ಪ. ಬನ್ರಿ ಎಲ್ಲ 20ಕ್ಕೆ ಬರ್ರಿ, ಬರ್ರ. ಆಯ್ತು. ಬನ್ನಿ ಇಲ್ಲೇ, ನನ್ನ ಮಾತು ಕೇಳಿ, ಬನ್ನಿ ಇಲ್ಲಿ, ಹಂಗೆಲ್ಲ ಮಾಡಬೇಡಿ. ಮನೆ ಒಳಗಡೆ ನಾನು ಬರ್ತೀನಿ, ತಗೊಳ್ಳಿ ನೀವು, ತಗೊಳ್ಳಿ ನೀವು. ಇಲ್ಲಮ್ಮ, ಬನ್ನಿ ಇಲ್ಲಿ, ಹಂಗೆಲ್ಲ ಮಾಡಬಾರ್ದು, ದೇವರಣೆ ಮಾಡಬಾರ್ದು. ತಗೊಳ್ಳಿ. ಇಲ್ಲ ನೀವು ಬಾಮ ಇಲ್ಲಿ, ನಮ್ಮ ಇಲ್ಲ, ನೀವು ತಗೋಬೇಕು. ಇಲ್ಲ ಕೋಳಿ ಬೇಡ ನನ್ಗೆ ಬಿಡ್ರಿ. ತಗೊಳ್ರಿ ಇಲ್ಲಿ, ತಗೊಳ್ರಿ, ಬನ್ರಿ. ಬೇಡ ಬಾಮ ಇಲ್ಲಿ, ನಾವು ಬರಲ್ಲ. ಈಗ ಬನ್ನಿ, ನಾನು ತುಂಬಾ ಕೆಲಸ ಇದೆ. ಬನ್ನಿ ಇಲ್ಲಿ, ಸಾಯಂಕಾಲ ಬಂದಾಗ ತಗೊಂತಾರೆ. ಬಾರಮ್ಮ ಇಲ್ಲಿ, ಲೇಟ್ ಮಾಡಬಾರ್ದು. ಬನ್ನಿ ನನಗೆ ಇಲ್ಲಿ, ಬಾಮ್ಮ ಇಲ್ಲಿ, ಬರ್ಬೇಕು. ನನ್ನ ಮಾತು ಕೇಳಬೇಕು, ನನ್ನ ಮಾತು ಕೇಳಮ್ಮ. ತಗೊಳ್ಳಿ, ಬಾರಮ್ಮ, ಇಟ್ಕೋಬೇಕು, ನಂಗೆ ಟೈಮ್ ಆಗಿದೆ. ತಗೊಳ್ಳಿ.